ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನಾಗರಾಜ್ ಯಾದವ್ ಕಾಂಗ್ರೆಸ್ MLC ನಮ್ಮೊಂದಿಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಾಗರಾಜ್ ಯಾದವ್ ಅವರೇ. ಪ್ರೊಫೆಸರ್ ಚಂದ್ರಕಾಂತ್ ಕೃಷಿ ಮಾರುಕಟ್ಟೆ ತಜ್ಞರು ನೇರ ಪ್ರಸಾರದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಸತ್ಯಪ್ಪ ರೈತ ಮುಖಂಡರು ಚಿಕ್ಕೋಡಿಯಿಂದ ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾರೆ. ಸೊ ನಾಗರಾಜ್ ಯಾದವ್ ಅವ್ರನ್ನೇ ಮೊದಲ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಾಗರಾಜ್ ಯಾದವ್ ಅವರೇ, 3,300 ರೂಪಾಯಿ 11.25 ಇಳುವರಿ ಬಂದರೆ 11.25. ನಾವು ಈಗ ಕೇಂದ್ರ ಸರ್ಕಾರದ FRP ಅಂತ ಏನು ಚರ್ಚೆ ಮಾಡ್ತಾ ಇದ್ವಿ, ಅದು 10.25ಕ್ಕಾಗಿತ್ತು. ಸೊ ಈಗ 11.25 ಇಳುವರಿ ಬಂದರೆ 3,300 ರೂಪಾಯಿ. ಅದು ಟ್ರಾನ್ಸ್ಪೋರ್ಟೇಷನ್ ಮತ್ತು ಹಾರ್ವೆಸ್ಟಿಂಗ್ ಕಾಸ್ಟನ್ನು ಸೇರಿಸಿಲ್ಲ. ಆಮ್ ಐ ರೈಟ್? ಎಸ್, 3,300 ರೈತರಿಗೆ ಸಿಗುವಂಥದ್ದು. ಅದರಲ್ಲಿ 3,250 ರೂಪಾಯಿಯನ್ನು ಫ್ಯಾಕ್ಟ್ರಿಗಳು ಕೊಡ್ತವೆ, 50 ರೂಪಾಯಿಯನ್ನು ರಾಜ್ಯ ಸರ್ಕಾರ ಕೊಡುತ್ತೆ. ಕರೆಕ್ಟಾ? ಓಕೆ, ಪರ್ಫೆಕ್ಟ್ಲಿ ಆಲ್ ರೈಟ್. ಈಗ ನೀವು ಭಾಳ, ಯಾಕಂದರೆ ರೈತರ ಬಗ್ಗೆ ಕಾಳಜಿ ಇಟ್ಕೊಂಡು ತಾವು 2-3 ದಿನಗಳ ಡಿಬೇಟ್ ಮಾಡಿದ್ದೀರಿ. ನಿಮಗೂ ಅಭಿನಂದನೆಗಳು. ಈ ಒಂದು ಸಭೆಯನ್ನು ಸಫಲ ಮಾಡಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಅಭಿನಂದನೆಗಳು. ಇದನ್ನು ಒಪ್ಕೊಂಡಿರ್ತಕ್ಕಂಥ ರೈತರು ಕೂಡ ಅವರು ಹೋರಾಟ ಮಾಡಿ ಅವ್ರು ಇದನ್ನು ಒಪ್ಕೊಂಡಿರ್ತಕ್ಕಂಥ ಅವ್ರಿಗೂ ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ, ಧನ್ಯವಾದಗಳು ಸಲ್ಲಿಸ್ತೇನೆ. ಯಾಕೆಂದರೆ ಇದು ರೈತರ ಸಮಸ್ಯೆ ಬಂದಾಗ ರಾಜಕೀಯವನ್ನು ಮೀರಿ ನಾವೆಲ್ಲ ಕೂಡ ಚರ್ಚೆ ಮಾಡಿದ್ವಿ. ಇಲ್ಲಿ ಬಂದಿರತಕ್ಕಂಥದ್ದು ಮೂಲತವಾಗಿ ನೋಡಬೇಕಾದ್ರೆ 3,300 ರೂಪಾಯಿ ಕೊಡ್ತಾ ಇರೋ ಸಂದರ್ಭದಲ್ಲಿ ಫ್ಯಾಕ್ಟ್ರಿಗಳು 50 ರೂಪಾಯಿ ಕೊಡಬೇಕು, ಮತ್ತು ಇದು ಸರ್ಕಾರ 50 ರೂಪಾಯಿ ಕೊಡಬೇಕು ಅಂತ ಒಂದು ಕನ್ಸೆನ್ಸಸ್ ತೀರ್ಮಾನ ಆಗಿರ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ ಅಂತ ಕಾಡ್ತದೆ. ಯಾಕಂದರೆ ಜವಾಬ್ದಾರಿಗಳು ಯಾರದೇ ಇರ್ಬೋದು, ಆದರೆ ಸಮಸ್ಯೆ ಬಂದಾಗ ಸ್ಪಂದನೆ ಮಾಡ್ತಕ್ಕಂಥ ಹೃದಯವಂತಿಕೆ ಬೇಕಾಗಿರ್ತಕ್ಕಂಥದ್ದು. ಆ ಕೆಲಸನ 6 ಗಂಟೆಗಳ ಕಾಲ ಸಭೆ ಮಾಡಿದ ಮುಖ್ಯಮಂತ್ರಿಗಳು ಸ್ಪಂದಿಸಿದ್ದಾರೆ. 3,500 ಕೇಳಿರ್ತಕ್ಕಂಥವ್ರದ್ದು ಖಂಡಿತವಾಗ್ಲೂ ಕೂಡ 3,500 ಕೊಟ್ಟರು ಕೂಡ ನಮ್ಮ ಅಭ್ಯಂತರ ಇಲ್ಲ. ಆದರೆ ಕೇಂದ್ರ ಸರ್ಕಾರಕ್ಕೂ ಇದೇ ಮನೋಭಾವನ ಇಟ್ಕೋಬೇಕಾಗ್ತದೆ, ಆ ತಾಯಿ ಹೃದಯವಂತಿಕೆನ ಇಟ್ಕೋಬೇಕಾಗ್ತದೆ. ಈ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತರಿಗೆ ಪರವಾಗಿ ನಾವು ಒಂದು ಹೆಜ್ಜೆ ಮುಂದೆ ಬಂದಾಗ ಕೇಂದ್ರ ಸರ್ಕಾರ ಕೂಡ ಭಾಗಿ ಆಗಬೇಕು ಅಂತಕ್ಕಂಥ ಅಭಿಲಾಷೆಯೊಂದಿಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಈ ದೇಶದ ಅನ್ನದಾತನ ಬಗ್ಗೆ ರಾಜಕೀಯವನ್ನು ಮೀರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ನಾನು ಒಂದು ಸಿಂಪಲ್ ಹೇಳ್ತೀನಿ ಕೇಳಿ. ಇವರೆಲ್ಲ ಎಲ್ಲದಕ್ಕೂ ಪರಿಹಾರ ಸಿಕ್ಬಿಡ್ತಾ ಇತ್ತು. ಒಂದು ವೇಳೆ 2019ರಲ್ಲಿ ಏನು MSPನ ಫಿಕ್ಸ್ ಮಾಡಿದ್ರು ಶುಗರ್ಗೆ 31 ರೂಪಾಯಿ, ಅದನ್ನು ಎತ್ಕೊಂಡು 40 ರೂಪಾಯಿ ಮಾಡಿದ್ದೆ. ಆದರೆ ಈ ಸಮಸ್ಯೆಗಳು ಬರ್ತಾನೆ ಇರಲಿಲ್ಲ. ಯಾಕಂತಂದರೆ ಈ ಶುಗರ್ ಕಂಟೆಂಟಲ್ಲಿ ಮಾತ್ರ FRPನ ಡೈರೆಕ್ಟಾಗಿ ಈಕ್ವಲ್ ಟು MSPನ ಇಂಪ್ಲಿಮೆಂಟ್ ಮಾಡ್ತಾ ಇರೋದು. ಒಂದೇ ಒಂದು ಬೆಳೆಗೆ ಯಾವುದಾದ್ರು ಇದ್ದರೆ ಅದು ಶುಗರ್ ಕೇನಿಗೆ ಮಾತ್ರ ಅಂತ ಮಾತು ಹೇಳ್ತೀನಿ. ನೇರವಾಗಿ ಅವ್ರು ಸಿಗ್ತಕ್ಕಂಥ ಒಂದು ಬೆನಿಫಿಟ್ ಆಗ್ತಾ ಇತ್ತು. FRP ವಿಚಾರ ಬಂದಾಗ 10.25 ಇತ್ತಲ್ಲ, 10.25 ಆ್ಯಂಡ್ ಎಬವ್ ಇತ್ತು. ಯಾವುದು 10.25 ಎಬವ್ ಇತ್ತು ಅದು 1% ಎಕ್ಸ್ಟ್ರಾ ಕೊಡುವಂತ ಇತ್ತು. ಯಾವುದು 9.5 ಕೆಳಗೆ ಇತ್ತು ಆ 1%ನ ಕಡಿಮೆ ಮಾಡ್ತಕ್ಕಂಥ ಇತ್ತು. ಆ ಫಾರ್ಮುಲಾ ಯಾವುದೇ ಇದ್ದರೂ ಕೂಡ ಆ ಫಾರ್ಮುಲಾಗಳು ಪರಿಸ್ಥಿತಿ ಅನುಗುಣವಾಗಿ, ಮಾರ್ಕೆಟಿನ ಅನುಗುಣವಾಗಿ, ಡಿಮಾಂಡಿನ ಅನುಗುಣವಾಗಿ ರೈತರ ಏನು ಬೆಳೆನ ಬೆಳೀತಾರೋ ಅದರ ಅನುಗುಣವಾಗಿ FRP ಆವಾಗಿಂದ ಆವಾಗ ಮಾರ್ಪಾಡು ಆಗಬೇಕಾಗ್ತದೆ. ಆ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡದೇ ಇರತಕ್ಕಂಥದ್ದು ಮೂಲ ಕಾರಣ. ಮಾತ್ರ ಈ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಹೇಳಿಕೆ ಅಲ್ಲ. ರಾಜ್ಯದ ಮುಖ್ಯಮಂತ್ರಿಗಳು ಈಗಾಗಲೇ ಕಾಗದವನ್ನು ಪಡೆದಿದ್ದಾರೆ. ಕೂಡಲೇ ಪ್ರಧಾನಮಂತ್ರಿಗಳ ಲೆಟರ್ ಕೂಡ, ನಮ್ಮ ಮುಖ್ಯಮಂತ್ರಿಗಳು ಮಾತ್ರ ಅಲ್ಲ, ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಕೂಡ ಈ ಲೆಟರ್ಗಳನ್ನ ಒಂದು ಬರೆದಿರ್ತಕ್ಕಂಥದ್ದು, ಅದನ್ನು ಅಳವಡಿಸ್ಕೋಬೇಕು ಅಂತ ಕಾರಣಕ್ಕೆ. ಹೀಗಾಗಿ ಒಟ್ಟಾರೆ ಹೋದರೆ ಸಮಸ್ಯೆಯಿಂದ ಹೊರಗಡೆ ಬಂದಿರ್ತಕ್ಕಂಥ ರೈತರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಆದರೆ ಒಂದು ತಿಳ್ಕೋಬೇಕಾಗ್ತದೆ, ರೈತರನ್ನ ಈ ರೀತಿ ಕಾಡ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಬಿಡಬೇಕು ಅಂತ ಮನವಿಯನ್ನು ಮಾಡ್ತೇನೆ. ಯಾಕಂದರೆ FRPಯನ್ನು ಆಗಲಿ MSPಯನ್ನು ಅಥವಾ ರೈತರಿಗೆ ನೀರಾವರಿ ಸಮಸ್ಯೆಗಳನ್ನು ದಯವಿಟ್ಟು ಆದಷ್ಟು ಬೇಗ ಪರಿಹಾರ ಮಾಡತಕ್ಕಂಥ ಒಂದು ಮೆಕ್ಯಾನಿಸಮ್ ನಾವು ಡೆವಲಪ್ಮೆಂಟ್ ಮಾಡಿಕೊಳ್ಳಲೇಬೇಕಾಗ್ತದೆ. ಇವತ್ತು ಮುಖ್ಯಮಂತ್ರಿ ಎಲ್ಲ ಕಾರ್ಯಕ್ರಮಗಳನ್ನ ಬಗೆದತ್ತಿ ರೈತರಿಗೆ ಕಿವಿಗೊಟ್ಟು ಕೇಳಿದ್ರು, ಫ್ಯಾಕ್ಟ್ರಿಗಳನ್ನ ಕೇಳಿದ್ರು, ಮನವಿ ಮಾಡಿಕೊಂಡ್ರು. ಯಾವ ಕಾರಣಕ್ಕೋಸ್ಕರ ಮಾಡ್ತಾರೆ? ಈ ಅನ್ನದಾತನ ಕಾಪಾಡಬೇಕು, ಅವನ ಕಣ್ಣಲ್ಲಿ ನೀರು ಬಾರದು. ಸತ್ಯಪ್ಪ ಅವರು ಚಿಕ್ಕೋಡಿಯಿಂದ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.